ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು SSLC ರಿಸಲ್ಟ್ ನ ಚೆಕ್ ಮಾಡೋದು ಹೇಗೆ, ಇವಾಗಲೇ ಚೆಕ್ ಮಾಡಬಹುದಾ ಅಂತ ಎಲ್ಲ ಒಂದು ಕ್ವಶನ್ಸ್ ಕೇಳ್ತಿದ್ರೆ. ಹೌದು, ಖಂಡಿತ ರಿಸಲ್ಟ್ ನ ಚೆಕ್ ಮಾಡಬಹುದು. ಯಾವ ತರ ಚೆಕ್ ಮಾಡೋದು ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಯಾವ ತರ ರಿಸಲ್ಟ್ ಚೆಕ್ ಮಾಡೋದಂತ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಅದನ್ನು ಮಾಡ್ಕೊಂಬಿಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೇಗ ರಿಸಲ್ಟ್ ಚೆಕ್ ಮಾಡಬಹುದಾಗಿರುತ್ತೆ. ಓಕೆ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ ಆಗಿ ಕೂಡ ಜಾಯ್ನ್ ಆಗಬಹುದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ ನಿಮ್ಮ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ. ಏನ್ ಮಾಡ್ಬೇಕಪ್ಪ ರಿಸಲ್ಟ್ ಚೆಕ್ ಮಾಡೋದು ಅಂತ ಕೇಳ್ತಿದ್ದೀರಾ. ನೋಡಿ, ನಿಮಗೆ ಗೊತ್ತಿದೆ ನಾಳೆ ರಿಸಲ್ಟ್ ಬರುತ್ತೆ ಅಂತ. ಎಲ್ಲಿ ಯಾವ ತರ ನೀವು ಇದನ್ನ ಪೇರೆಂಟ್ಸ್ ನೋಡ್ತಿರ್ಬೋದು, ಸ್ಟೂಡೆಂಟ್ಸ್ ನೋಡ್ತಾ ಇರ್ಬೋದು, ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಅವರು ಕೂಡ ಗೊತ್ತಿರಲ್ಲ ರಿಸಲ್ಟ್ ಯಾವ ತರ ಚೆಕ್ ಮಾಡೋದು ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ನೀವು SSLC ಎಕ್ಸಾಮ್ ಬರ್ದಿದ್ರೆ ಯಾವ ತರ ಚೆಕ್ ಮಾಡೋದು ಗೊತ್ತಿಲ್ಲ. ನೋಡಿ, ನಿಮ್ಮ ಒಂದು ಗೂಗಲ್ ಆಯ್ತು, ಕ್ರೋಮ್ ಆಯ್ತು, ಎಡ್ಜ್ ಆಯ್ತು, ಎಷ್ಟು ನಿಮ್ಮ ಫೋನಲ್ಲಿ ಏನೇನು ಇರುತ್ತೆ ಸರ್ಚ್ ಮಾಡಕ್ಕೆ ಅಂತ ಏನೇನು ಆಪ್ಗಳು ಇರ್ತವೆ, ಆ ತರ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸರ್ಚ್ ಮಾಡಿ. ಏನಂತಂದ್ರೆ KRResult.nic.in ಅಂತ. ಅಂದ್ರೆ ಇದೇ ತರ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ, KRRUSLTSNICIN ಈ ತರ ರಿಸಲ್ಟ್ ನ ಚೆಕ್ ಅಂತ ಈ ತರ ಸರ್ಚ್ ಮಾಡ್ಬೇಕಾಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, KRResult.nic.in ಅಂತ ಈ ತರ ಚೆಕ್ ಮಾಡಿದ ತಕ್ಷಣ ಇದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ತರ ಬರುತ್ತೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆದ್ರೆ ಬರುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ. ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಅಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ. ಬಟ್ ಈಗ ಸದ್ಯಕ್ಕೆ ಏನ್ ಕಾಣಿಸ್ತಿದೆ, ನಿಮ್ಮ SSLC ರಿಸಲ್ಟ್ ಕಾಣಿಸ್ತಿಲ್ಲ ನಿಮಗೆ. ನಾಳೆ ರಿಸಲ್ಟ್ ನಿಮಗೆ 12 ಗಂಟೆ ಬರುತ್ತೆ ಅಂತ ಹೇಳಿದ್ರೆ. ನೋಡಿ, ನಿಮಗೆ ರಿಸಲ್ಟ್ ನಿಮಗೆ ಆದಷ್ಟು ಬೇಗನೆ ಬರುತ್ತೆ. 12 ಗಂಟೆ ಅಂದ್ರೆ ನಿಮಗೆ ಪ್ರತಿ ವರ್ಷ ನೀವು ನೋಡಬಹುದು. ನಾನು ಪ್ರತಿ ವರ್ಷ ರಿಸಲ್ಟ್ ಚೆಕ್ ಮಾಡ್ತಾ ಇರ್ತೀನಿ. ಸ್ಟೂಡೆಂಟ್ಸ್ ಎಷ್ಟು ವರ್ಷದಿಂದ ನೋಡ್ತಾ ಇದೀವಿ. ಸೆಕೆಂಡ್ PUC SSLC ಇದಾಯ್ತು, ರಿಸಲ್ಟ್ 12 ಗಂಟೆ ಅಂದ್ರೆ ಅದಕ್ಕೆ ಮುಂಚೆನೆ ಬರ್ತಾರೆ. ಆ ಲಿಂಕ್ ನಾನು ಏನ್ ಮಾಡ್ತೀನಿ, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ತೀರಾ, ಯಾರು ಇಲ್ಲ ಅಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಯ್ತೀರಾ, ನಿಮಗೆ ರಿಸಲ್ಟ್ ಲಿಂಕ್ ನ ಬೇಗನೆ ಸಿಗುತ್ತೆ. ಇನ್ನು ಯಾರಿಗೂ ನಿಮ್ ಫ್ರೆಂಡ್ಸ್ ಆಯ್ತು, ನಿಮ್ಗೆ ಯಾರು ಇನ್ನ ರಿಸಲ್ಟ್ ಇನ್ನ ಬಂದಿರಲ್ಲ, ಅದಕ್ಕೆ ಮುಂಚೆನೆ ನಾನು ನಿಮಗೆ ರಿಸಲ್ಟ್ ನ ಕೊಡ್ತೀನಿ. ಇಲ್ಲಿ ಮಾಡ್ತೀನಿ, ನಾನು ರಿಸಲ್ಟ್ ಲಿಂಕ್ ಬರುತ್ತೆ. ಆ ಲಿಂಕ್ ನಾನು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಪ್ರತಿಯೊಬ್ಬರು ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ನಿಮ್ಗೆ ಕೂಡ ರಿಸಲ್ಟ್ ಲಿಂಕ್ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾಳೆ ರಿಸಲ್ಟ್ ಇಲ್ಲಿ ಲಿಂಕ್ ಬಂದ ತಕ್ಷಣ ನಾನು ಲಿಂಕ್ ಅದೇ ಕಳಿಸ್ಕೊಡ್ತೀನಿ. ಏನ್ ಮಾಡ್ಬೇಕಪ್ಪ ಅಂದ್ರೆ, ಆ ತರ ಲಿಂಕ್ ಬಂದ್ಬಿಡುತ್ತೆ. ಇಲ್ಲಿ ಏನಂದ್ರೆ SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನ್ ಕೊಡುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಬಂದ್ಬಿಟ್ರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ನೋಡಿ, ಇದೇ ತರ ರಿಸಲ್ಟ್ ನ ಚೆಕ್ ಮಾಡೋದಾದ್ರೆ ಆಗಿರುತ್ತೆ. ಓಕೆನಾ. ನೋಡಿ, ನಾಳೆ ನೀವೇ ನಿಮಗೆ ಲೈವ್ ಅಲ್ಲೇ ತೋರಿಸ್ತೀನಿ ನಿಮ್ಮೆಲ್ಲ ರಿಸಲ್ಟ್ ನ ಚೆಕ್ ಮಾಡಿ. ಈ ಸದ್ಯಕ್ಕೆ ಯಾವ ತರ ರಿಸಲ್ಟ್ ಚೆಕ್ ಮಾಡೋದು ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದರಿಂದ ಒಂದು ವಿಡಿಯೋ ಮಾಡಿ ತಿಳಿಸ್ಬಿಡೋಣ, ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ. ನೋಡಿ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದಾರೆ, ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ SSLC ಮುಗಿದ ತಕ್ಷಣ ಸಾಕಷ್ಟು ಸ್ಕಾಲರ್ಶಿಪ್ ವಿಡಿಯೋಸ್ ಎಲ್ಲ ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಹಾಕೋದಿಲ್ಲ, ಎಷ್ಟು ಲಕ್ಷಾಂತರ ಸ್ಕಾಲರ್ಶಿಪ್ ಅನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಅದನ್ನ ಯಾವ ತರ ಪಡ್ಕೊಳ್ಳೋದು ಪ್ರತಿಯೊಂದು ನಾನು ಅಪ್ಡೇಟ್ ಅದನ್ನ ಮಾಡ್ತಾ ಇರ್ತೀನಿ. ಏನ್ ಮಾಡೋದೇನು ಏನಿಲ್ಲ, ಜಸ್ಟ್ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾಳೆ ರಿಸಲ್ಟ್ ಚೆಕ್ ಆದ್ಮೇಲೆ ನಿಮಗೆ ರಿಸಲ್ಟ್ ಬಿಡ್ತಾರೆ, ರಿಸಲ್ಟ್ ಚೆಕ್ ಮಾಡಬಹುದಾಗಿರುತ್ತೆ. ರಿಸಲ್ಟ್ ಚೆಕ್ ಮಾಡಿದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ವಿಡಿಯೋಸ್ ಕೂಡ ಸಿಗುತ್ತೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸ್ವಲ್ಪ ಜನ ಕೇಳ್ತಿದ್ರು. ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ರಿಸಲ್ಟ್ ಯಾವ ತರ ಚೆಕ್ ಮಾಡೋದು ಅನ್ನೋದು ಹೇಳಬೇಕಾಗಿತ್ತು, ಹೇಳಿದೀನಿ. ಇನ್ನೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಿಮ್ಮ ಎಲ್ಲ ಕಾಮೆಂಟ್ಸ್ ಗಳಿಗೆ ನಾನು ಆನ್ಸರ್ ಮಾಡ್ತೀನಿ. ಸಿಗೋಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬೈ ಬೈ.